ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಮತ್ತು ಸೆಲ್ಕೋ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗುತ್ತಿರುವ ಕ್ಲೈಮೇಟ್ ಸ್ಮಾರ್ಟ್ ಆಕ್ಸಲರೇಟರ್ ಪ್ರೋಗ್ರಾಂ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಹಂತದ ಮಾರ್ಗದರ್ಶಿಗೆ ನಿಮಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಅರ್ಜಿ ನಮೂನೆಯ ಪ್ರತಿಯೊಂದು ವಿಭಾಗದ ಮೂಲಕ ಕರೆದೊಯ್ಯಲಿದ್ದೇವೆ ಮತ್ತು ಅಗತ್ಯವಿರುವ ಮಾಹಿತಿಗಳನ್ನು ಹೇಗೆ ಸರಿಯಾಗಿ ಭರ್ತಿ ಮಾಡಬೇಕು ಎಂಬುದನ್ನು ವಿವರಿಸಲಿದ್ದೇವೆ. ಲಿಂಕ್ ಮೂಲಕ ಅಪ್ಲೈ ನೌ ಬಟನ್ ಅನ್ನು ಒತ್ತಿ. ಅದು ನಿಮ್ಮನ್ನು ಈ ರೀತಿಯಾದ ಒಂದು ಗೂಗಲ್ ಫಾರ್ಮಿಗೆ ತಲುಪಿಸುತ್ತದೆ. ನೀವು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಸುವ ಮುನ್ನ ಅಗತ್ಯವಿರುವ ಎಲ್ಲ ಕಡ್ಡಾಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಇದರಲ್ಲಿ ನಿಮ್ಮ ನೋಂದಣಿ ಪ್ರಮಾಣಪತ್ರ, ಇತ್ತೀಚಿನ ಆರ್ಥಿಕ ವರದಿ ಅಥವಾ ಆಡಿಟ್ ರಿಪೋರ್ಟ್, ಗರಿಷ್ಠ 10 ಸ್ಲೈಡ್ಗಳಲ್ಲಿರುವ ಒಂದು ಪಿಚ್ ಡೆಕ್ ಮತ್ತು ನಿಮ್ಮ FPO ಚಟುವಟಿಕೆಗಳ ಉತ್ತಮ ಗುಣಮಟ್ಟದ ಛಾಯಾಚಿತ್ರಗಳು ಸೇರಿವೆ. ಮೊದಲಿಗೆ ಮೂಲ ವಿವರಗಳೊಂದಿಗೆ ಪ್ರಾರಂಭಿಸೋಣ. ನಿಮ್ಮ ನೋಂದಣಿ ಪ್ರಮಾಣಪತ್ರದಲ್ಲಿ ಇರುವಂತೆ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಯ ಅಧಿಕೃತ ಹೆಸರನ್ನು ನಿಖರವಾಗಿ ನಮೂದಿಸಿ. ಮುಂದೆ ನಿಮ್ಮ FPO ನೋಂದಣಿ ಸಂಖ್ಯೆಯನ್ನು ನೀಡಿ, ತದನಂತರ ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ನಿಮ್ಮ FPO ಸ್ಥಾಪನೆಯಾದ ವರ್ಷವನ್ನು ದಾಖಲಿಸಿ. ಒಟ್ಟು ರೈತ ಸದಸ್ಯರ ಸಂಖ್ಯೆಗೆ ಸಂಬಂಧಿಸಿದ ಶ್ರೇಣಿಯನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಸಂಸ್ಥೆಯಲ್ಲಿರುವ ಮಹಿಳಾ ಸದಸ್ಯರ ಸಂಖ್ಯೆಯನ್ನು ನಮೂದಿಸಿ. ತದನಂತರ ಸಂಪರ್ಕಿಸಬೇಕಾದ ವ್ಯಕ್ತಿಯ ಹೆಸರು, ಅವರ ಹುದ್ದೆಯನ್ನು ಆಯ್ಕೆ ಮಾಡಿ ಮತ್ತು ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ನೀಡಿ. ದಯವಿಟ್ಟು ಈ ಸಂಪರ್ಕ ವಿವರಗಳು ನಿಖರವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮುಂದಿನ ಎಲ್ಲ ಸಂವಹನಗಳನ್ನು ಇವುಗಳ ಮೂಲಕವೇ ಹಂಚಿಕೊಳ್ಳಲಾಗುತ್ತದೆ. ಮುಂದಿನ ವಿಭಾಗದಲ್ಲಿ ನಿಮ್ಮ ನೋಂದಣಿ ಪ್ರಮಾಣ ಪತ್ರ ಹಾಗೂ ನಿಮ್ಮ ಇತ್ತೀಚಿನ ಆರ್ಥಿಕ ವರದಿ ಅಥವಾ ಆಡಿಟ್ ವರದಿಯ ರಿಪೋರ್ಟನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡುವ ಮುನ್ನ ದಾಖಲೆಗಳು ಸ್ಪಷ್ಟವಾಗಿ ಓದಲು ಬರುವಂತಿರಲಿ ಮತ್ತು ನಿಗದಿಪಡಿಸಿದ ಫೈಲ್ ಸೈಜ್ ಮಿತಿಯ ಒಳಗಡೆ ಇರಲಿ. ಅದರ ಮುಂದಿನ ವಿಭಾಗವು ನಿಮ್ಮ FPOನ ಒಂದು ಅವಲೋಕನವನ್ನು ಒದಗಿಸುತ್ತದೆ. ನಿಮ್ಮ FPO ವ್ಯಾಪ್ತಿಯಲ್ಲಿರುವ ಪ್ರಮುಖ ಬೆಳೆಗಳು, ಉತ್ಪನ್ನಗಳು ಅಥವಾ ಜೀವನೋಪಾಯ ಚಟುವಟಿಕೆಗಳು ಯಾವುವು ಎಂಬುದನ್ನು ಉಲ್ಲೇಖಿಸಿ. ಇದು ಭತ್ತ, ಸಿರಿಧಾನ್ಯಗಳು, ಸಾಂಬಾರು ಪದಾರ್ಥಗಳು, ಹಣ್ಣು ತರಕಾರಿಗಳು, ತೋಟದ ಬೆಳೆಗಳು, ಡೈರಿ, ಹಾಲಿನ ಉದ್ಯಮ, ಮೀನುಗಾರಿಕೆ, ಜೇನು ಸಾಕಾಣಿಕೆ ಅಥವಾ ನಿಮ್ಮ FPOಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಉದ್ಯಮವನ್ನು ಒಳಗೊಂಡಿರಬಹುದು. ಮುಂದೆ ನಿಮ್ಮ FPO ಪ್ರಸ್ತುತ ಮೌಲ್ಯ ಸರಪಳಿಯ ಯಾವ ಹಂತದಲ್ಲಿ ತೊಡಗಿಸಿಕೊಂಡಿದೆ ಎಂಬುದನ್ನು ಸೂಚಿಸಿ. ನಿಮ್ಮ ಅಸ್ತಿತ್ವದಲ್ಲಿರುವ ವ್ಯವಹಾರ ಚಟುವಟಿಕೆಗಳನ್ನು ಆಧರಿಸಿ ನೀವು ಪರಿಕರ ಪೂರೈಕೆ, ಸಂಗ್ರಹಣೆ, ಸಂಸ್ಕರಣೆ, ಪ್ಯಾಕೇಜಿಂಗ್, ಮೌಲ್ಯವರ್ಧನೆ, ಮಾರುಕಟ್ಟೆ ಸಂಪರ್ಕ, ರಫ್ತು ನಂತಹ ಒಂದಕ್ಕಿಂತ ಹೆಚ್ಚು ಆಯ್ಕೆಗಳನ್ನು ಮಾಡಬಹುದು. ನಂತರ ನಿಮ್ಮ FPO ಎದುರಿಸುತ್ತಿರುವ ಪ್ರಮುಖ ಸವಾಲಿನ ಬಗ್ಗೆ ಕೇಳಲಾಗುತ್ತದೆ. ದಯವಿಟ್ಟು ಕೇವಲ ಒಂದೇ ಪದದಲ್ಲಿ ಉತ್ತರಿಸುವ ಬದಲು ಸ್ಪಷ್ಟ ಮತ್ತು ನಿರ್ದಿಷ್ಟವಾದ ಪ್ರತಿಕ್ರಿಯೆಯನ್ನು ನೀಡಿ. ನಿಮ್ಮ ಸಂಸ್ಥೆಯು ಎದುರಿಸುತ್ತಿರುವ ಸಮಸ್ಯೆಯನ್ನು ಮತ್ತು ಅದು ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದೇ ರೀತಿ ತಕ್ಷಣ ಗಮನ ಹರಿಸಬೇಕಾದ ಸವಾಲುಗಳನ್ನು ಗುರುತಿಸಿ ಬರೆಯಿರಿ. ಮುಂದಿನ ಪ್ರಶ್ನೆಯು ನಿಮ್ಮ FPO ಈ ಆಕ್ಸಲರೇಟರ್ ಪ್ರೋಗ್ರಾಂ ಅಥವಾ ಕಾರ್ಯಕ್ರಮಕ್ಕೆ ಏಕೆ ಸೇರಲು ಬಯಸುತ್ತದೆ ಎಂದು ಕೇಳಲಾಗುತ್ತದೆ. ವ್ಯವಹಾರ ಅಭಿವೃದ್ಧಿ, ಹವಾಮಾನ ಸ್ಮಾರ್ಟ್ ಟೆಕ್ನಾಲಜಿ, ಮೌಲ್ಯವರ್ಧನೆ, ನವೀಕರಿಸಬಹುದಾದ ಇಂಧನ, ಸಂಸ್ಕರಣೆ, ಮಾರುಕಟ್ಟೆ ಸಂಪರ್ಕಗಳು, ಉದ್ಯಮದ ವಿಸ್ತರಣೆ ಅಥವಾ ನಿಮ್ಮ FPOಗೆ ಸಂಬಂಧಿಸಿದ ಯಾವುದೇ ಆದ್ಯತೆಯ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮವು ನಿಮ್ಮ ಸಂಸ್ಥೆಗೆ ಹೇಗೆ ಬೆಂಬಲ ನೀಡುತ್ತದೆ ಎಂಬುದನ್ನು ವಿವರಿಸಿ. 6 ತಿಂಗಳ ಈ ಆಕ್ಸಲರೇಟರ್ ಕಾರ್ಯಕ್ರಮದ ಉದ್ದಕ್ಕೂ ಸಕ್ರಿಯವಾಗಿ ಭಾಗವಹಿಸಲು ನೀವು ಒಪ್ಪಿಗೆಯನ್ನು ಖಚಿತಪಡಿಸಲು ಕೇಳಲಾಗುತ್ತದೆ. ದಯವಿಟ್ಟು ನಿಮ್ಮ ಬದ್ಧತೆಯನ್ನು ಉತ್ತಮವಾಗಿ ಪ್ರತಿಬಿಂಬಿಸುವ ಆಯ್ಕೆಯನ್ನು ಆರಿಸಿಕೊಳ್ಳಿ. ಮುಂದಿನ ವಿಭಾಗವು ಸಮುದಾಯದೊಂದಿಗಿನ ಸಂವಹನದ ಮೇಲೆ ಕೇಂದ್ರೀಕರಿಸುತ್ತದೆ. ಕಳೆದ 12 ತಿಂಗಳಲ್ಲಿ ನಿಮ್ಮ FPO ಯಾವುದೇ ಸಮುದಾಯ ಮಟ್ಟದ ಸಭೆ ಅಥವಾ ಸಂವಹನಗಳನ್ನು ನಡೆಸಿದೆಯೇ ಎಂದು ಸೂಚಿಸಿ. ನಿಮ್ಮ ಸಂಸ್ಥೆಯು ಕ್ಷೇತ್ರ ಭೇಟಿಗಳು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಬಹುದೇ ಎಂಬುದನ್ನು ಉಲ್ಲೇಖಿಸಿ.
ನಂತರ ನಿಮ್ಮ ಸ್ಥಳೀಯ ಕೃಷಿ ಸಮುದಾಯವು ಪ್ರಸ್ತುತ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲುಗಳನ್ನು ವಿವರಿಸಿ. ಒಂದೇ ಪದದ ಉತ್ತರವನ್ನು ನೀಡುವ ಬದಲು ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಿಮ್ಮ ಪ್ರದೇಶದಲ್ಲಿ ಯಾವ ಗುಂಪಿಗೆ ಹೆಚ್ಚಿನ ಬೆಂಬಲದ ಅಗತ್ಯವಿದೆ ಎಂದು ನೀವು ಭಾವಿಸುತ್ತೀರಿ ಎಂಬುದನ್ನು ಉಲ್ಲೇಖಿಸಿ. ಅಂತಿಮವಾಗಿ, ಸಾಮೂಹಿಕ ಕ್ರಮ, ನಾವೀನ್ಯತೆ, ಸೇವೆಗಳು ಅಥವಾ ಉದ್ಯಮದ ಅಭಿವೃದ್ಧಿಯ ಮೂಲಕ ಈ ಸವಾಲುಗಳನ್ನು ಎದುರಿಸುವಲ್ಲಿ ನಿಮ್ಮ FPO ಕಾಣುವ ಅವಕಾಶಗಳನ್ನು ವಿವರಿಸಿ. ಮುಂದಿನ ವಿಭಾಗಗಳು ಮಹಿಳೆಯರು, ಯುವಕರು ಮತ್ತು ಕೃಷಿ ಕಾರ್ಮಿಕರ ಮೇಲೆ ಕೇಂದ್ರೀಕರಿಸುತ್ತವೆ. ಈ ಪ್ರಶ್ನೆಗಳು ಸ್ಥಳೀಯ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅಂತರ್ಗತ ಅಭಿವೃದ್ಧಿಯ ಅವಕಾಶಗಳನ್ನು ಗುರುತಿಸಲು ಉದ್ದೇಶಿಸಲಾಗಿದೆ. ದಯವಿಟ್ಟು ನಿಮ್ಮ ಕಾರ್ಯಾಚರಣಾ ಕ್ಷೇತ್ರದ ನೈಜ ಪರಿಸ್ಥಿತಿಯ ಆಧಾರದ ಮೇಲೆ ಪ್ರಾಮಾಣಿಕವಾಗಿ ಉತ್ತರಿಸಿ. ಮಹಿಳೆಯರ ವಿಭಾಗಕ್ಕೆ ಸಂಬಂಧಿಸಿದಂತೆ ಆದಾಯ ತರುವ ಚಟುವಟಿಕೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ಪ್ರಮಾಣವನ್ನು ಸೂಚಿಸಿ. ಅವರು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ಗುರುತಿಸಿ ಮತ್ತು ಈ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಂತರ ಮೌಲ್ಯವರ್ಧನೆ, ಸಂಸ್ಕರಣೆ, ಉದ್ಯಮಶೀಲತೆ, ಕೌಶಲ್ಯಾಭಿವೃದ್ಧಿ, ಮಾರುಕಟ್ಟೆ ಪ್ರವೇಶ ಅಥವಾ ನಾಯಕತ್ವದ ಅವಕಾಶಗಳಂತಹ ಉಪಕ್ರಮಗಳ ಮೂಲಕ ನಿಮ್ಮ FPO ಮಹಿಳೆಯರ ಜೀವನೋಪಾಯವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ವಿವರಿಸಿ. ಅಂತಿಮವಾಗಿ, ನಿಮ್ಮ ಸ್ವಂತ FPO ಒಳಗಡೆ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ಮಟ್ಟವನ್ನು ಸೂಚಿಸಿ. ಯುವಕರ ವಿಭಾಗದಲ್ಲಿ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಪ್ರಸ್ತುತ ಯುವಕರ ಒಳಗೊಳ್ಳುವಿಕೆಯ ಮಟ್ಟವನ್ನು ಸೂಚಿಸಿ. ಅವರು ಎದುರಿಸುತ್ತಿರುವ ಪ್ರಾಥಮಿಕ ಸವಾಲುಗಳನ್ನು ಗುರುತಿಸಿ. ಮತ್ತು ನಿಮ್ಮ FPO ಯುವ ಜನರನ್ನು ಹೇಗೆ ತೊಡಗಿಸಿಕೊಳ್ಳಬಹುದು ಮತ್ತು ಸಬಲೀಕರಣಗೊಳಿಸಬಹುದು ಎಂಬುದನ್ನು ವಿವರಿಸಿ. ಇದು ಕೃಷಿ ಉದ್ಯಮಗಳು, ಡಿಜಿಟಲ್ ಸೇವೆಗಳು, ಸಂಸ್ಕರಣೆ, ತಂತ್ರಜ್ಞಾನ ಅಳವಡಿಕೆ, ಮಾರುಕಟ್ಟೆ ಸಂಪರ್ಕಗಳು, ನಾಯಕತ್ವದ ಅವಕಾಶಗಳು ಅಥವಾ ಕೌಶಲ್ಯಾಭಿವೃದ್ಧಿಯನ್ನು ಒಳಗೊಂಡಿರಬಹುದು. ಸ್ಥಳೀಯ ಆರ್ಥಿಕತೆಗೆ ಯುವಕರು ಹೆಚ್ಚು ಪರಿಣಾಮಕಾರಿಯಾಗಿ ಕೊಡುಗೆ ನೀಡಲು ಯಾವ ರೀತಿಯ ಬೆಂಬಲವು ಸಹಕಾರಿಯಾಗುತ್ತದೆ ಎಂಬುದನ್ನು ಸಹ ನಿಮ್ಮನ್ನು ಕೇಳಲಾಗುತ್ತದೆ. ಮುಂದೆ ಕೃಷಿ ಕಾರ್ಮಿಕರಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿ. ವರ್ಷಪೂರ್ತಿ ಉದ್ಯೋಗದ ಲಭ್ಯತೆಯನ್ನು ಸೂಚಿಸಿ. ಕೃಷಿ ಕಾರ್ಮಿಕರು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ಗುರುತಿಸಿ ಮತ್ತು ಆ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಂತರ ಸಂಸ್ಕರಣೆ, ಯಾಂತ್ರೀಕರಣ ಸೇವೆಗಳು, ಗ್ರಾಮೀಣ ಉದ್ಯಮಗಳು, ಕೌಶಲ್ಯಾಭಿವೃದ್ಧಿ, ಸಾಮೂಹಿಕ ಜೀವನೋಪಾಯದ ಉಪಕ್ರಮಗಳು ಅಥವಾ ಮಾರುಕಟ್ಟೆ ಆಧಾರಿತ ಉದ್ಯೋಗಗಳ ಮೂಲಕ ಅವರ ಜೀವನೋಪಾಯವನ್ನು ಸುಧಾರಿಸಲು ನಿಮ್ಮ FPO ಕಾಣುವ ಅವಕಾಶಗಳನ್ನು ವಿವರಿಸಿ. ನಿಮ್ಮ FPO ಕೃಷಿ ಕಾರ್ಮಿಕರೊಂದಿಗೆ ಸಕ್ರಿಯವಾಗಿ ಸಂವಹನ ನಡೆಸುತ್ತಿದೆಯೇ ಮತ್ತು ಅವರ ಆದಾಯ ಮತ್ತು ಜೀವನೋಪಾಯದ ಭದ್ರತೆಯನ್ನು ಸುಧಾರಿಸಲು ಯಾವ ಹೆಚ್ಚುವರಿ ಬೆಂಬಲವು ಸಹಾಯ ಮಾಡುತ್ತದೆ ಎಂಬುದನ್ನು ಸಹ ಸೂಚಿಸಿ. ಮುಂದಿನ ವಿಭಾಗವು ಚಾಂಪಿಯನ್ ರೈತರು ಮೇಲೆ ಕೇಂದ್ರೀಕರಿಸುತ್ತದೆ. ಒಬ್ಬ ರೈತನನ್ನು ಚಾಂಪಿಯನ್ ರೈತನನ್ನಾಗಿ ಮಾಡುವ ಗುಣವನ್ನು ವಿವರಿಸಿ. ನಿಮ್ಮ FPO ನಿಯಮಿತವಾಗಿ ಪ್ರಗತಿಪರ ರೈತರೊಂದಿಗೆ ಕೆಲಸ ಮಾಡುತ್ತಿದೆಯೇ ಎಂದು ಸೂಚಿಸಿ ಮತ್ತು ನಿಮ್ಮ ಸಂಸ್ಥೆಯೊಂದಿಗೆ ಎಷ್ಟು ಚಾಂಪಿಯನ್ ರೈತರ ಒಡನಾಟ ಹೊಂದಿದ್ದಾರೆ ಎಂಬುದನ್ನು ಅಂದಾಜು ಮಾಡಿ. ಅವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪಾತ್ರಗಳನ್ನು ಆಯ್ಕೆ ಮಾಡಿ. ಅಂದರೆ ಹೊಸ ಪದ್ಧತಿಗಳ ಪ್ರಾತ್ಯಕ್ಷಿಕೆ, ಸಹವರ್ತಿ ರೈತರಿಗೆ ತರಬೇತಿ ನೀಡುವುದು, ತಂತ್ರಜ್ಞಾನ ಅಳವಡಿಕೆಯನ್ನು ಉತ್ತೇಜಿಸುವುದು, ಮಾರುಕಟ್ಟೆ ಸಂಪರ್ಕಗಳನ್ನು ಬಲಪಡಿಸುವುದು ಅಥವಾ ಸಮುದಾಯದ ನಾಯಕತ್ವವನ್ನು ಒದಗಿಸುವುದು. ಅಂತಿಮವಾಗಿ, ಚಾಂಪಿಯನ್ ರೈತರನ್ನು ಸಮುದಾಯದ ಕನೆಕ್ಟರ್ಗಳಾಗಿ ಮತ್ತು ಸ್ಥಳೀಯ ನಾಯಕರಾಗಿ ಬಳಸಿಕೊಂಡು ಕೆಲಸ ಮಾಡುವುದು ನಿಮ್ಮ FPOಗೆ ಎಷ್ಟು ಕಾರ್ಯಸಾಧ್ಯ ಎಂಬುದನ್ನು ಸೂಚಿಸಿ.
ಈ ಕಾರ್ಯಕ್ರಮದಿಂದ ನೀವು ಏನನ್ನು ಪಡೆಯಲು ನಿರೀಕ್ಷಿಸುತ್ತೀರಿ ಎಂದು ನಂತರ ನಿಮ್ಮನ್ನು ಕೇಳಲಾಗುತ್ತದೆ. ವ್ಯವಹಾರ ಯೋಜನೆ, ತಂತ್ರಜ್ಞಾನ ಬೆಂಬಲ, ಸಂಸ್ಕರಣೆ ಅವಕಾಶಗಳು, ಹಣಕಾಸಿನ ಸಂಪರ್ಕ, ಸಾಮರ್ಥ್ಯಾಭಿವೃದ್ಧಿ, ಅಧ್ಯಯನ ಪ್ರವಾಸ, ಈ ರೀತಿ ನೀವು ಬೆಂಬಲವನ್ನು ನಿರೀಕ್ಷಿಸುವ ಎಲ್ಲ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ. ಅಂತಿಮ ಹಂತವೆಂದರೆ ನೀವು ನಿಮ್ಮ ಪಿಚ್ ಡೆಕ್ಕನ್ನು ಅಪ್ಲೋಡ್ ಮಾಡುವುದು. ನಿಮ್ಮ ಪ್ರೆಸೆಂಟೇಷನ್ 10 ಸ್ಲೈಡ್ಗಳಿಗಿಂತ ಹೆಚ್ಚಿರಬಾರದು ಮತ್ತು ಅದು ನಿಮ್ಮ FPO, ನೀವು ಪರಿಹರಿಸಲು ಬಯಸುವ ಸಮಸ್ಯೆ ಅಥವಾ ಅವಕಾಶ, ನಿಮ್ಮ ಪ್ರಸ್ತಾವಿತ ಹವಾಮಾನ ಸ್ಮಾರ್ಟ್ ಪರಿಹಾರ ಅಥವಾ ವ್ಯಾಪಾರದ ಅವಕಾಶ, ಉದ್ದೇಶಿತ ಫಲಾನುಭವಿ ಗುಂಪುಗಳು, ಫಲಾನುಭವಿಗಳ ಅಂದಾಜು ಸಂಖ್ಯೆ, ಒಳಗೊಂಡಿರುವ ಸಂಭಾವ್ಯ ಚಾಂಪಿಯನ್ಸ್ ಮತ್ತು ಯುವ ನಾಯಕರು, ಆದಾಯ, ಜೀವನೋಪಾಯ, ಹವಾಮಾನ ಸ್ಥಿತಿಸ್ಥಾಪಕತ್ವ ಅಥವಾ ಮಾರುಕಟ್ಟೆ ಪ್ರವೇಶದ ಮೇಲಾಗುವ ನಿರೀಕ್ಷಿತ ಪರಿಣಾಮ, ನಿಮ್ಮ ಅನುಷ್ಠಾನ ಯೋಜನೆ ಮತ್ತು ಕಾಲಾವಧಿ ಹಾಗೂ ನಿಮ್ಮ ಪ್ರಸ್ತಾವಿತ ಉಪಕ್ರಮದ ಸುಸ್ಥಿರತೆ ಮತ್ತು ವಿಸ್ತರಣೆಯ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಅರ್ಜಿಯನ್ನು ಸಲ್ಲಿಸುವ ಮುನ್ನ ಎಲ್ಲ ವಿವರಗಳು ಸರಿಯಾಗಿವೆಯೇ ಎಂದು ಜಾಗರೂಕತೆಯಿಂದ ಪರಿಶೀಲಿಸಿ. ಎಲ್ಲ ಕಡ್ಡಾಯ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆಯೇ? ಸಂಪರ್ಕ ವಿವರಗಳು ಸರಿಯಾಗಿದೆಯೇ? ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡಲಾಗಿದೆಯೇ? ಮತ್ತು ನಿಮ್ಮ ಪಿಚ್ ಡೆಕ್ ಅನ್ನು ಲಗತ್ತಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲವನ್ನು ಪರಿಶೀಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಪೂರ್ಣಗೊಳಿಸಲು ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲೈಮೇಟ್ ಸ್ಮಾರ್ಟ್ ಚಾಂಪಿಯನ್ FPO ಆಕ್ಸಲರೇಟರ್ ಪ್ರೋಗ್ರಾಂಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ದೃಷ್ಟಿಕೋನ, ಸವಾಲುಗಳು ಮತ್ತು ಆಕಾಂಕ್ಷೆಗಳನ್ನು ನಿಖರವಾಗಿ ಪ್ರತಿಬಿಂಬಿಸುವ ಸಂಪೂರ್ಣ ಮತ್ತು ಚಿಂತನಶೀಲ ಪ್ರತಿಕ್ರಿಯೆಗಳನ್ನು ಒದಗಿಸಲು ನಾವು ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರೋತ್ಸಾಹಿಸುತ್ತೇವೆ. ನಿಮ್ಮ ಅರ್ಜಿಯನ್ನು ಸ್ವೀಕರಿಸಲು ನಾವು ಎದುರು ನೋಡುತ್ತಿದ್ದೇವೆ. ಧನ್ಯವಾದಗಳು.